ನಮಸ್ಕಾರ ವೀಕ್ಷಕರೇ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೌಜನ್ಯವ್ರ ಮನೆಗೆ ಹೋಗಿ ವಿಡಿಯೋ ಮಾಡಿ ಅಂತಂದ. ಸೊ ನಾವು ಫೈನಲಿ ಸೌಜನ್ಯವ್ರ ಮನೆಗೆ ಬಂದಿದ್ದೀವಿ. ನಮಸ್ಕಾರಪ್ಪ ದೋಸ್ತ, ಹೆಂಗದಿ? ಆರಾಮದಿಲ್ಲೋ? ನೀ ಆರಾಮ ಬಿಡು, ಯಾಕಂದ್ರೆ ನಿಮಿಷಕ್ಕೊಂದು ಸೆಕೆಂಡ್ಗೊಂದು ರೀಲ್ಸ್ ಕಳಿಸ್ಕೊಂತ ರೀಲ್ಸ್ ನೋಡ್ಕೊಂತ ಆರಾಮಾಗಿರ್ತಿ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಪ್ರತಿದಿನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ನಾವು ಯಾರು ಧ್ವನಿ ಎತ್ತಲ್ಲ. ನಿಜವಾದ ಅಪರಾಧಿಗೆ ಶಿಕ್ಷೆ ಆಯ್ತಾ, ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗ್ತಾ, ಇದ್ರ ಬಗ್ಗೆ ನಾವು ಯಾರು ಧ್ವನಿ ಎತ್ತಲ್ಲ. ಯಾಕೆ ಹೇಳಿ? ಅನ್ಯಾಯಕ್ಕೆ ಒಳಗಾಗಿರೋ ಹೆಣ್ಮಗು ನಮಗೆ ಅಕ್ಕನೋ ತಂಗಿನೋ ಆಗ್ಬೇಕಿಲ್ವಲ್ಲ, ಅದಕ್ಕೆ. ಇದೇ ಜಾಗದ ನೋಡ್ರಿ, ಮೊದಲು ಬಸ್ ಸ್ಟಾಪ್ ಇತ್ತು. ಬಸ್ ಸ್ಟಾಪ್ ಒಳಗಡೆ CC ಕ್ಯಾಮ್ರಾ ಇತ್ತು ಅಂತ ಹೇಳ್ತಿದ್ರಲ್ಲ, ಇದೇ ಜಾಗ ಅದು. ಸೊ ಆ ಬಸ್ ಸ್ಟಾಪ್ನ ಮತ್ತು ಆ CC ಕ್ಯಾಮ್ರಾ ಡೆಮಾಲಿಷ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಈ ಒಂದು ಕಾಂಪ್ಲೆಕ್ಸ್ನ ನಿರ್ಮಾಣ ಮಾಡ್ಯಾರ ಅಂತಂದು ಹೇಳ್ತಿದ್ರಲ್ಲ. ಸೊ ಇದೇ ಜಾಗ ನೋಡ್ರಿ, ಅದು ನೋಡ್ಕೊಂಡ್ಬಿಟ್ರಿ. ಇವಾಗನ ಮತ್ತೇನಂದ್ರೆ ರೀ, ಸೌಜನ್ಯ ಬಸ್ ಇಳಿದ್ಬಿಟ್ಟು ಅವ್ರ ಮನೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತಂದು ಐತಿ, ಮತ್ತು ಅಲ್ಲೊಬ್ರು ಗೇಟ್ ಕೀಪರ್ ಇದ್ರ ಅಂತಂದು ಹೇಳ್ತಾರಲ್ರಿ. ಸೊ ಅದು ಪ್ರಕೃತಿ ಚಿಕಿತ್ಸಾಲಯ, ನೀವು ನೋಡ್ತಾ ಇರ್ಬೋದು. ಇವಾಗ ನೋಡಿದ್ರಲ್ಲ, ಈಗ ಕಂಡಪಡಿ ಸಣ್ಣದ್ರಿ ನೀವು. ಬರ್ರಿ, ಅಲ್ಲೇನೋ ವೈಟ್ ಬೋರ್ಡ್ ಕಾಣಿಸತ್ತಲ್ರಿ, ಆ ರೈಟ್ ಸೈಡಿಗೆ ಹೋದ್ರಂದ್ರೆ ಒಂದು ಹಳ್ಳ ಸಿಗ್ತೈತಿ. ಆ ಹಳ್ಳ ದಾಟಿ ಒಂದು 15ರಿಂದ 20 ಮೀಟ್ರ್ ಹೋದ್ರೆ ಸಾಕು, ನಮ್ಗೆ ಅಲ್ಲೇ ಒಂದು ಸೌಜನ್ಯ ಅವ್ರ ಮೃತದೇಹ ಸಿಕ್ಕಂತ ಸ್ಪಾಟ್ ಸಿಗುತ್ತೆ. ಸೊ ಅದ್ರ ಮುಂದೆ ತೋರಿಸ್ರಂತ ಬರ್ರಿ. ಇವಾಗ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಇದೇ ನೋಡ್ರಿ ಸೌಜನ್ಯ ಅವ್ರ ಮನೆ ಹೋಗುವಂತ ದಾರಿ ನಿಮ್ಗೆ ಕಾಣಿಸ್ತೈತಲ್ಲ. ಕೇಸ್ ಉಂಟಲ್ಲ, ಯಾರು ಕೊಂದದು ಗೊತ್ತಿಲ್ಲ, ಹಾಗಾಗಿದೆ ಇವತ್ತು. ಮತ್ತು CCTV ಫುಟೇಜ್ ಏನಿತ್ತಂತ ಎಲ್ಲ ಸುಳ್ಳಿ, ಎಲ್ಲ ಸುಳ್ಳು. ದೇವರನ್ನು ಮಂಜುನಾಥ ಸುಳ್ಳು ಅದೆಲ್ಲ. ಸ್ನೇಹಿತರೆ, ಇವಾಗ ನೀವು ನೋಡಿದ್ರಲ್ಲ, ಈ ಮನೆ ಕುಮಾರಿ ಸೌಜನ್ಯ ಅವರ ತಂದೆ ತಾಯಿ ಮತ್ತು ತಮ್ಮ ಅವರ ಕುಟುಂಬ ವಾಸಿಸುತ್ತಿರುವಂಥ ಮನೆ. ಇದನ್ನು 2023ರಲ್ಲಿ ಅಂದರೆ ಇವಾಗ ನಿರ್ಮಾಣ ಮಾಡಿ 2 ವರ್ಷ ಆಯಿತು. ಸೊ ಇದು ಅವರ ಹೊಸ ಮನೆ. ಸೊ ಅವರು ಬಾಳೆ ಬದುಕಿದಂಥ ಮನೆಯನ್ನು ತೋರಿಸ್ತೀನಿ ಬರ್ರಿ. ಅದಕ್ಕಿಂತ ಮುಂಚೆಕ ಅವ್ರ ಹೊಸ ಮನೆಯೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ಇವಾಗೇನು ಕಾಣ್ತಾ ಇದ್ದಲ್ಲ, ಇದಕ್ಕೆ ಸಹೋದರಿ ಸೌಜನ್ಯ ಅವರ ಹೆಸರು ಇಟ್ಟಾರ. ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಸೌಜನ್ಯ ನಿಲಯ ಅಂತಂದು. ಇಲ್ಲೇನೊಂದು ಪಾಳ ಬಿದ್ದ ಮನೆ ಕಾಣಿಸ್ತೈತಲ್ರಿ, ಇದು ಸೌಜನ್ಯ ಅವರು ವಾಸ ಆಗಿದ್ದಂಥ ಮನೆ. ಗಜೇಂದ್ರಗಡ ಕೇಳಿಲ್ವಾ? ಬದಾಮಿ ಗೊತ್ತ? ಹಾಂ, ಇಲ್ಲಿ ಟ್ಯಾಕ್ಸಿ ಎಲ್ಲ ಅವೈಲೇಬಲ್ ಇಲ್ವಾ ಇಲ್ಲಿ ಕಡೆ ಬರಕ್ಕೆ? ಅಲ್ಲಿ ನಡ್ಕೊಂಡು ಬಂದಿರೋದು ನಾವು ನೇತ್ರಾವತಿಯಿಂದ. ಇಲ್ಲ ಕೇಳಿಲ್ಲ, ನನಗೆ ದಾರಿ ಗೊತ್ತಿತ್ತು. ಇಲ್ಲ ಕೇಳಿಲ್ಲ, ಗೊತ್ತು, ಅದಕ್ಕೆ ಗೊತ್ತು ನಂಗೆ, ಹಂಗಾಗಿ ನಾನು ಕೇಳಿಲ್ಲ. ಇದು ಡ್ರಾ ಮಾಡಿದ್ದ ಅದು ಡ್ರಾಯಿಂಗ್. ಹಾಂ, ನೋಡಿದ್ರಲ್ಲ ಸ್ನೇಹಿತರೆ, ನಾವು ಕುಮಾರಿ ಸೌಜನ್ಯ ಅವರ ಮನೆಗೆ ಹೋಗಿ ಅವರ ತಾಯಿ ಜೊತೆ ಮಾತಾಡಿ ನಡೆದ ಘಟನೆಯ ಬಗ್ಗೆ ವಿಚಾರಿಸಿದಾಗ ಅವರು ಅಳುತ್ತಾ ಆ ಘಟನೆ ಬಗ್ಗೆ ಹೇಳಿದ್ದನ್ನು ನೋಡಿ ನಮ್ಮ ಕರಳು ಕಿತ್ತು ಬಂದಾಗಾಯಿತು. ಈ ವಿಷಯವನ್ನ ಪದೇ ಪದೇ ಚರ್ಚೆ ಮಾಡೋದ್ರಿಂದ ಹೋದಂಥ ಪ್ರಾಣ ಮತ್ತೆ ಬರದೇ ಇರ್ಬೋದು, ಆದರೆ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗೋದ್ರಿಂದ ಅವಳ ಆತ್ಮಕ್ಕೆ ಶಾಂತಿ ಆದರೂ ಸಿಗುತ್ತೆ. ಇವಾಗ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ರಿ, ಇವ್ರು ಕೈ ಮಾಡಿ ತೋರಿಸ್ತಾರೆ ನೋಡ್ರಿ, ಇದೆಲ್ಲ ಸಹೋದರಿ ಸೌಜನ್ಯರ ತೋಟ. ಸೊ ಇಲ್ಲಿ ಮುಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ದೇವಸ್ಥಾನ ಥರ ಕಾಣಿಸ್ತಾ ಇದೆಯಲ್ಲ, ಅದು
ಸಹೋದರಿ ಸೌಜನ್ಯಳ ಮೂರ್ತಿಯನ್ನು ಇಟ್ಟು ಇಲ್ಲಿ ಪೂಜಾನ ಮಾಡ್ತಾರಂತಂದು ಅವ್ರ ತಾಯಿಯವರು ನಮ್ಗೆ ಹೇಳಿದ್ರು. ಸೊ ಬನ್ನಿ ನೋಡೋಣಂತ. ತಾಯಿ ಚಾಮುಂಡೇಶ್ವರಿಯ ಭಕ್ತಿ ಆಗಿದ್ದಂಥ ಸೌಜನ್ಯ ನಿಧನದ ನಂತರ ಇಲ್ಲಿ ದೈವ ಸ್ವರೂಪಳಾಗಿ ಚಾಮುಂಡೇಶ್ವರಿಯ ರೂಪದಲ್ಲಿ ನೆಲೆಸಿದ್ದಾಳೆ ಅಂತಂದು ಇಲ್ಲಿ ಜನರ ನಂಬಿಕೆ ಐತಿ. ಸೊ ಹಂಗಾಗಿ ಇಲ್ಲಿ ಅವಳನ್ನು ದೇವರ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ನಿಮ್ಗೆ ನೋಡ್ತಾ ಇರ್ಬೋದು ಇವಾಗ. ಸಹೋದರಿ ಸೌಜನ್ಯ ಅಡ್ಡಾಡಿದ ಜಾಗವನ್ನು ನೋಡಿಕೊಂಡು, ಅವರ ಮನೆಯನ್ನು ನೋಡಿಕೊಂಡು, ಅವ್ರ ತೋಟವನ್ನು ನೋಡಿಕೊಂಡು, ಎಲ್ಲ ನೋಡಿಕೊಂಡು ಅವರ ಶವವನ್ನು ಹಾಕಿದಂಥ ಜಾಗವನ್ನು ನೋಡ್ಬೇಕಂತಂದು ಸೊ ನಾವಿವಾಗ ಹೋಗ್ತಾ ಇದ್ವಿ. ಬನ್ನಿ. ಇಲ್ಲಿ ನೋಡ್ರಿ, ನಮ್ಮನ್ನು ಬಿಡಕ್ಕೆ ಕಾರ್ ತೊಗೊಂಬರತ್ತಾರ. ಬರ್ಬೇಕಾದ್ರೆ ನೋಡ್ಕೊಂಬಂದಿದ್ವಿ, ಹೋಗ್ಬೇಕಾದ್ರೆ ಕಾರ್ ತೊಗೊಂಬಂದಾರ. ಸಾಕು, ಇಷ್ಟಕ್ಕೆ ನಿಲ್ಲಿಸ್ಬೋದಲ್ಲ? ತುಂಬಾ ದೂರ ಹೋಗಿದ್ದೀನಿ, ಪೂರ್ತಿ ಮುಗಿಸಿನೇ ತಿರುಗಿ ಬರಕ್ ಸಾಧ್ಯ. ಸೊ ಅವಾಗೆಲ್ಲ ಇಲ್ಲಿ ನೀರು ಬರ್ತಾ ಇತ್ತಂತೆ, ಇವಾಗ ನೀರಿಲ್ಲ. ಅವಾಗ ನೀರಿರೋ ಕಾರಣದಿಂದಾಗಿ ಒಬ್ಬರೇ ಸಾಗ್ಸಕ್ಕೆ ಆಗ್ತಿರ್ಲಿಲ್ಲ. ಸೊ 4-5 ಜನ ಸೇರಿ ಅದನ್ನ ಮಾಡಿರ್ಬೋದು ಅಂತಂದು ಇಲ್ಲಿ ಹೇಳ್ತಾರ. ಹೌದು, ತುಂಬಾ ನೀರು ಅಂತ ಉಂಟು ಮಾರಸ. ಮರಕ ಹೇಗೆ? ಅದು ಬೇರಿಗೆ. ಇದು ಬೇರಿಗೆ. ಹಾ, ಇದು ಮೊದ್ಲು ಯಾರು ನೋಡಿದ್ದು? ನಮ್ಮ ಮಾವನವರು. ನಿಮ್ ಮಾವನವರು ಹತ್ರ ಇಲ್ಲಿ ಇಲ್ಲ. ಮತ್ತೆ ಬ್ಯಾಗ್ ಎಲ್ಲ ಇಲ್ಲೇ ಹಾಕಿದ್ದಂತೆ. ಅದು ಬ್ಯಾಗ್ ಕೂಡ ಚೂರು ಎಲ್ಲಿ ಒಂದ್ ಸ್ವಲ್ಪ ಕೂಡ ಒದ್ದೆ ಆಗ್ಲಿಲ್ಲ. ಮತ್ತೆ ಅದ್ರಲ್ಲಿ ಚೀಟಿ ಕೂಡ ಫೋನ್ ನಂಬರ್ ಇತ್ತಂತೆ. ಎಲ್ಲ ಹಾಗೆ ಸ್ವಲ್ಪ ಕೂಡ ಒದ್ದೆ ಅದೇ ಆವಾಗ ನಾನು 6ನೇ ಕ್ಲಾಸ್ ಅಲ್ಲಿ ಇದ್ದೆ. ನಾನು ಇಲ್ಲಿಗೆಲ್ಲ ಬಂದಿರ್ಲಿಲ್ಲ. ಅವರೇ ನಮ್ಮ ಮಾವನವರು. ಮತ್ತೆ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ ಅಂತ ಹೇಳಿದ್ರು. ಮತ್ತೆ ನಿಮ್ ತಾಯಿಯವರೇ ಅವ್ರಿಗೆ ಒಳ ಉಡುಪುಗಳನ್ನೆಲ್ಲ ಅವರೇ ಕೊಟ್ಟದ್ದು, ಪೊಲೀಸ್ ಅವರಿಗೆ ಕೊಟ್ಟದ್ದು. ಹೇಳಿದ್ರು, ಅದಕ್ಕೆ ಕೊಟ್ಟದ್ದು. ಅದು ಅವರು ಅದನ್ನೇ ಇದು ಮಾಡ್ಕೊಂಡು ಸಂತೋಷವಾಗಿ ಆ ಕಡೆ ಈ ಕಡೆ ಹೋಗಿ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬೇರಿಗೆ ಸಹೋದರಿ ಸೌಜನ್ಯ ಅವರ ಮೃತದೇಹವನ್ನ ಕಟ್ಟಿ ಹಾಕಿದ್ರು. ಮತ್ತೆ ಇಲ್ಲಿ ಈ ತರ ಒಂದು ದೇಹ ಬಿದ್ದಿತ್ತು. ಈ ಪಕ್ಕದಲ್ಲಿಯೇ ಒಂದು ಬ್ಯಾಗ್ ಅನ್ನ ಇತ್ತು, ಅದರಲ್ಲಿ ಮೊಬೈಲ್ ನಂಬರ್ ಇತ್ತಂತೆ. ಮತ್ತು ಅಲ್ಲಿರೋ ಬ್ಯಾಗ್ ಕೂಡ ಒಂದು ಸ್ವಲ್ಪ ಕೂಡ ಒದ್ದೆ ಆಗಿರಲಿಲ್ವಂತೆ. ಸೊ ಇಲ್ಲಿಂದಾನೇ ತನಿಖೆ ಶುರು ಆಗಿದ್ದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಸ್ನೇಹಿತರೆ ನೋಡಿದ್ರಲ್ಲ, ನಾವು ಇವಾಗ ಸೌಜನ್ಯ ಅವರ ಶವ ಪತ್ತೆಯಾದಂಥ ಸ್ಥಳವನ್ನು ನೋಡಿಕೊಂಡು, ಸೊ ಅಲ್ಲಿ ಅನೇಕ ವಿಸ್ಮಯಕಾರಿ ಘಟನೆಗಳನ್ನು ನೆನೆಸ್ಕೊಂಡು ಸೊ ಮುಂದೆ ಬಂದು ಅವ್ರ ತಮ್ಮ ನಮ್ದು ಈ ಧರ್ಮಸ್ಥಳಕ್ಕೆ ಡ್ರಾಪ್ ಮಾಡಿದ್ರು. ಸೊ ಅವ್ರನ್ನ ಬಿಟ್ಬಿಟ್ಟು ನಾವಿವಾಗ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಳಕ್ಕೆ ದೇವಸ್ಥಾನ ಒಳಗಡೆ ಹೊಂಟಿದ್ವಿ. ಸೊ ಬನ್ನಿ ನೋಡೋರಂಥ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀವಿ. ಗಾಯ್ಸ್, ನಾವು ಇವಾಗ ಧರ್ಮಸ್ಥಳಕ್ಕೆ ಬಂದ್ವಿ. ಗೇಟ್ ವೇ ಆಫ್ ಧರ್ಮಸ್ಥಳ, ಬಿಲ್ಟ್ ಬೈ ಶ್ರೀ ಡಿ ರತ್ನವರ್ಮ ಹೆಗ್ಡೆ ಇನ್ 1966. ವೆಲ್ಕಮ್ ಟು ದೊಡ್ಡವ್ರ ಊರು. ಸೊ ಗಾಯ್ಸ್ ನೋಡ್ರಿ, ಎಷ್ಟು ಗದ್ದಲ ಐತೆ ಅಂತಂದ್ರೆ ಅನಾಹುತ ಮಂದಿ ಬಂದಾರ. ಏನಕ್ಕೆ ಎಷ್ಟು ಗದ್ದಲೆ ಮಂದಿ ಬಂದಾರ ಅಂದ್ರೆ ಅದೈತೆ ಬಾಹುಬಲಿ ಬೆಟ್ಟ. ಅವ್ರು ಹೇಳಿದ್ದೆ ಬಾಹುಬಲಿ ಬೆಟ್ಟ ಮ್ಯಾಲೆ ಬಾಹುಬಲಿ ಅದಾನ. ಮರ ಗಂಟೆ ಅಂತದೈತಿ, ದೇವ್ರ ಗಂಟೆ. ಇಲ್ಲೇನು ಕಾಣಿಸತ್ತಲ್ರಿ, ಕಾವೇರಿ, ಗೋದಾವರಿ, ಗಂಗಾ ಅಂತಂದ್ರೆ ಇವೆಲ್ಲ ರೂಮ್ಸ್. ಇಲ್ಲಿ ಬಂದಂಥ ಯಾತ್ರಾರ್ಥಿಗಳಿಗೆ ವಾಸಕ್ಕೆ ರೂಮ್ ಕೊಡ್ತಾರೆ. ಅಂದ್ರೆ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಕೊಡ್ತಾರೆ. ಸೊ ಬರ್ಬೇಕಾದ್ರೆ ಒಂದು ಆಧಾರ್ ಕಾರ್ಡು ಎಲ್ಲ ತಗೊಂಡ್ರಿ. ಸೊ ಬಂದು ನಮ್ಮ ಮುಲ್ಲೆಲ್ಲ ತೊಗೊಂಬರಿ. ಇಲ್ಲೇ ಇಲ್ಲಿ ನೋಡ್ರಿ, ಫ್ರೀಯಾಗಿ ಪಾದರಕ್ಷೆಗಳನ್ನೆಲ್ಲ ಲಗೇಜ್ ಬಿಡೋಕ್ಕೆ ಕೌಂಟರ್ಸ್ ಇರ್ತವೆ. ಸೊ ನಾವು ಅಲ್ಲೋಗಿ ಕರೆಕ್ಟಾಗಿ ಬಿಲ್ಲಿಂಗ್ ಮಾಡ್ಕೊಂಡು ನಮ್ಮ ಬ್ಯಾಗ್ ಮತ್ತು ಸ್ಲಿಪ್ಪರ್ ಬಿಡ್ಬೇಕು ಒಳಗೆ. ಬರ್ರಿ ಹೋಗೋಣ ಅಂತ ಬಿಟ್ಟು ಬರೋಣ ಈಗ.
ನೋಡಿ ಲಗೇಜ್ ಇಟ್ಟು ತೊಗೊಂಡು ಎಷ್ಟು ಜನ ಬರತ್ತಾರಂತ. This is ಧರ್ಮಸ್ಥಳ ಮಂಜುನಾಥ ಟೆಂಪಲ್ ಲೊಕೇಟೆಡ್ ಇನ್ ನಿಯರೆಸ್ಟ್ ಟು ಮ್ಯಾಂಗ್ಳೂರ್. ಹೋಳಿ ಮಾಡಬೇಕು, ಹೋಳಿ. ಆಯ್ತಾ, ಬರ್ತೀವಿ. ಹಾಂ